ನೀರ್ ಕುಡಿಯೋದನ್ನ ನಿಲ್ಸಿ. ನೀರ್ ಕುಡಿಯೋದಕ್ಕೆ ಹೊರಟಿದ್ರೆ 1 ಸೆಕೆಂಡ್ ತಡೀರಿ. ನೀವು ಗೆಸ್ ಮಾಡಲ್ಲ ಬಾಯಾರಿಕೆ ಕಳ್ಕೋಬೇಕು ಅಂತ ನಿಮ್ಮ ಬಡತನವನ್ನ, ದುರಾದೃಷ್ಟವನ್ನ, ಹಣದ ಕೊರತೆಯನ್ನ ನಿಮ್ಮೊಳಗೆ ನೀರಿನೊಂದಿಗೆ ಕಳಿಸ್ತಾ ಇದ್ದೀರಾ ಅಂತ. ಏನ್ ಹೇಳ್ತಾ ಇದಾರೆ ಇವ್ರು? ನೀರು ತುಂಬಾ ಸಾಧಾರಣವಾದದ್ದಲ್ವಾ? ಅದನ್ನ ನಾವು ಕುಡಿಯೋದೇ ನಮ್ಮ ಬಾಯಾರಿಕೆನ ಹೋಗಿಸ್ಲಿಕ್ಕೆ ಅಂತ ನೀವು ಅನ್ನಿಸ್ತಾ ಇದ್ರೆ, ಇದನ್ನೇ ನಾವು ಇಷ್ಟು ವರ್ಷ ಅನ್ಕೊಂಡ್ ಬಂದಿರೋದು. ನೀರನ್ನೋದು ಸಾಧಾರಣವಾದದ್ದಲ್ಲ ಸ್ನೇಹಿತರೆ. ಅದು ಯೂನಿವರ್ಸ್‌ನ ಒಂದು ದೊಡ್ಡ ಕಂಪ್ಯೂಟರ್ ಇದ್ದ ಹಾಗೆ. ಇದೊಂದು ನೀರಿನ ರೂಪದಲ್ಲಿರುವ ಒಂದು ಮೆಮೊರಿ ಚಿಪ್ಪು ಅಂದ್ರೆ ಲಿಕ್ವಿಡ್ ಮೆಮೊರಿ ಚಿಪ್ಪು. ಇದನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ನಿಮಗೇನಾದ್ರೂ ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಆದ್ರೆ, ಅದರೊಂದಿಗೆ ನೀವು ಮ್ಯಾನಿಫೆಸ್ಟ್ ಮಾಡಿ ಬೇಕಾದ್ದನ್ನೆಲ್ಲ ಪಡ್ಕೋಬಹುದು ಅಂತ ನಿಮ್ಗೆ ಗೊತ್ತಾದ್ರೆ, ನಿಮ್ಮ ಲೈಫು ಚೇಂಜ್ ಆಗೋದು ಖಂಡಿತ. ನಾವು ನೋಡಿದೀವಿ ದೊಡ್ಡ ದೊಡ್ಡ ಶ್ರೀಮಂತರು ನೀರನ್ನ ಎಷ್ಟು ಮಹತ್ವ ಅನ್ಕೊಂಡಿದ್ದಾರೆ ಅಂತ. ಅದೆಷ್ಟು ಒಬ್ಸೆಸ್ಡ್ ಆಗಿರ್ತಾರೆ ಅಂದ್ರೆ, ಅವರೆಲ್ಲ ಒಂದು ಸ್ಪೆಷಲ್ ಆಗಿರೋ ಒಂದು ನೀರನ್ನ ಕುಡಿತಾ ಇರ್ತಾರೆ. ಅಂಡ್ ಅವರ ಮನೆಗಳು ಆದಷ್ಟು ನೀರಿರೋ ಕಡೆನೇ ಇರ್ತವೆ. ಅಂದ್ರೆ ಬೀಚ್ ಹೌಸ್ ಇರ್ಬೋದು, ಹಾಗೇನೆ ಫೌಂಟೇನ್ಸ್ ಇರ್ಬೋದು ಮನೆ ಒಳಗಡೆ, ಸ್ವಿಮ್ಮಿಂಗ್ ಪೂಲ್ಸ್ ಇರ್ಬೋದು. ಯಾಕೆ ಗೊತ್ತಾ? ಇದು ಬರೀ ಕಂಫರ್ಟ್‌ಗಲ್ಲ ಅಥವಾ ಶೋಕಿ ಮಾಡೋದಕ್ಕಲ್ಲ. ಹಿಂದಿನಿಂದನೂ ನೋಡಿದೀವಿ, ಜನ ತಮ್ಮ ಮನೆಗಳನ್ನ ನದಿ ಅಥವಾ ಹೊಳೆ ದಡದಲ್ಲಿ ಕಟ್ಕೊಳ್ತಾ ಇದ್ರು. ಹಾಗೆ ನಮ್ಮ ಋಷಿ ಮುನಿಗಳು ಕೂಡ ತಮ್ಮ ವಾಸಸ್ಥಾನವನ್ನ ಆದಷ್ಟು ನದಿ ಹರಿಯೋ ಜಾಗದಲ್ಲೇ ಮಾಡ್ಕೊಳ್ತಾ ಇದ್ರು. ನೀರು ಅನ್ನೋದು ಬರೀ H2O ಅಲ್ಲ, ಅದು ಒಂದು ಪ್ರೋಗ್ರಾಮೆಬಲ್ ಮ್ಯಾಟರು. ನೀರು ಜೀವಂತವಾದದ್ದು ಸ್ನೇಹಿತರೆ. ಆದ್ರೆ ನಾವು ಕುಡಿಯುವಂತ ವಾಟರ್ ದಿನ ಅದು ಜೀವ ಇಲ್ದಲೇ ಇರೋದು. ಅದರಲ್ಲಿ ನಮ್ಮೆಲ್ಲ ಹಳೆ ಪ್ರೋಗ್ರಾಮ್ಸ್ ಅಂದ್ರೆ ಓಲ್ಡ್ ಮೆಮೊರೀಸು, ಹಳೆ ಒಂದು ಸಾಲಗಳ ಮೆಮೊರೀಸು, ಬರೀ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಎಮೋಷನ್ಸು, ನೆಗೆಟಿವ್ ಫೀಲಿಂಗ್ಸು, ಬರೀ ಸ್ಕ್ಯಾರ್ಸಿಟಿ, ಬರೀ ಇದೆಲ್ಲ ನಮ್ಮ ಫೇಲ್ಯೂರ್ಸು, ಇದೆಲ್ಲ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಅದು ಡೆಡ್ ವಾಟರ್ ಆಗಿರುತ್ತೆ. ಯಾವಾಗ ನಾವು ಅದನ್ನ ಕುಡಿತಾನೆ ಇರ್ತೀವಿ, ಮತ್ತದೇ ಹಳೆ ಪ್ರೋಗ್ರಾಮು ರೀಸೈಕಲ್ ಆಗ್ತಾನೆ ಇರುತ್ತೆ. ಫೇಲ್ಯೂರ್ಸ್‌ದು, ನೆಗೆಟಿವ್ ಥಾಟ್ಸ್‌ದು, ನೆಗೆಟಿವ್ ಫೀಲಿಂಗ್ಸ್‌ದು ಇದೇ ರೀಸೈಕಲ್ ಆಗ್ತಾ ಇರುತ್ತೆ. ಆದ್ರೆ ನಾವಿವತ್ತು ಒಂದು ಪ್ರಾಚೀನ ತಂತ್ರ ಅಂದ್ರೆ ಏನ್ಷಿಯಂಟ್ ಒಂದು ತಂತ್ರವನ್ನ ಮತ್ತೆ ಕ್ವಾಂಟಮ್ ಫಿಸಿಕ್ಸ್‌ನ ಒಂದು ಹ್ಯಾಕ್ ಅನ್ನ ಯೂಸ್ ಮಾಡಿ ನೀರಿನ ಪ್ರೋಗ್ರಾಮ್ ಅನ್ನ ಚೇಂಜ್ ಮಾಡೋಣ. ಅದು ನಿಮ್ಮ ಸಾಧಾರಣ ನೀರಿನ ಗ್ಲಾಸ್ ಅಥವಾ ಬಾಟಲ್ ಅನ್ನ ಹಣದ ಮೆಷಿನ್ ಆಗಿ ಚೇಂಜ್ ಮಾಡುವಂತ ಶಕ್ತಿ ಇರುವಂತದ್ದು. ಇದು ಯಾವುದೋ ಮ್ಯಾಜಿಕ್ ಅಲ್ಲ ಸ್ನೇಹಿತರೆ. ಇದೊಂದು ಸೈನ್ಸು. ಇದು ನ್ಯೂರೋಸೊಮ್ಯಾಟಿಕ್ ಮತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಸೈನ್ಸ್ ಇಂದ ಕೂಡಿರುವಂತದ್ದು. ನಿಮ್ಮ ಬಾಡಿಯಲ್ಲಿ 70% ನೀರಿದೆ, ಹಾಗೆ ಬ್ರೈನ್ ಅಲ್ಲಿ 90% ನೀರಿದೆ. ಹಾಗಾಗಿ ನಮ್ಮ ಬಾಡಿ ನೀರಿನಿಂದಾನೇ ತುಂಬಿರೋದು. ಜಪಾನಿನ ಒಬ್ಬ ಸೈಂಟಿಸ್ಟು ಮೊಸರೋ ಇಮೋಟೋ ಅಂತ ಅವರ ಹೆಸರು. ಅವರು ಒಂದು ದೊಡ್ಡ ರಿಸರ್ಚ್ ಅನ್ನ ಮಾಡಿ ನೀರಿನ ಮೇಲೆ ಪ್ರಪಂಚಕ್ಕೆ ತಿಳಿಸ್ತಾರೆ, ನೀರು ನಮ್ಮ ಮಾತನ್ನ ಕೇಳಿಸಿಕೊಳ್ಳುತ್ತೆ ಅಂಡ್ ಅದರ ಮೆಮೊರಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ. ನೀರಿಗೆ ನೀವು ಬ್ಯಾಡ್ ವರ್ಡ್ಸ್ ಅನ್ನ ಕೊಟ್ರೆ ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರು ಶೇಪ್ಲೆಸ್ ಆಗ್ಬಿಡುತ್ತೆ, ಸ್ಕ್ಯಾಟರ್ ಆಗ್ಬಿಡುತ್ತೆ. ಅದಕ್ಕೆ ಗುಡ್ ವರ್ಡ್ಸ್ ಅನ್ನ ನೀವು ಹೇಳಿದ್ರೆ ಅದು ಸ್ಟಾರ್ ಶೇಪ್ ಅಲ್ಲಿ, ಡೈಮಂಡ್ ಶೇಪ್ ಅಲ್ಲಿ ತಗೊಳುತ್ತೆ. ಇದನ್ನ ಅವರು ಪ್ರೂವ್ ಮಾಡಿದ್ದಾರೆ. ಬೇಕಿದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ಯಾವಾಗ್ಲೂ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಟಾಕ್ಸ್ ಅನ್ನ ಮಾಡ್ತಾ ಇರ್ತೀರಾ. ಹಣ ಇಲ್ಲ, ಸಾಲ ಇದೆ, ತುಂಬಾ ಕಷ್ಟ ಇದೆ, ಬಡತನ ಇದೆ, ಹಣ ಎಲ್ಲೂ ನನಗೆ ಸಿಗ್ತಾ ಇಲ್ಲ, ಜೀವನ ನಡೀತಾ ಇಲ್ಲ, ಹಾಗೆ ಹೀಗೆ ಅಂತ. ಆವಾಗ ಆ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಬ್ಲಡ್ ಅಲ್ಲಿ, ನಿಮ್ಮ ಒಂದು ಬಾಡಿಲಿರೋ ನೀರಲ್ಲಿ ಅದು ರೆಕಾರ್ಡ್ ಮಾಡ್ಕೊಳ್ತಾನೆ ಇರುತ್ತೆ. ಆ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ನೀವೇನ್ ಮಾಡ್ತೀರಾ? ಅರ್ಜೆಂಟ್ ಅಲ್ಲಿ ಯಾವಾಗ ಬಾಯಾರಿಕೆ ಆಗುತ್ತೆ ಅವಾಗ ನೀರನ್ನ ಕುಡಿದು ಬಿಡ್ತೀರಾ. ಆಗ ಆ ನೀರಿನ ಒಂದು ಸ್ಟ್ರಕ್ಚರು ಭಯದ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ನಿಮ್ಮ ಬಾಡಿಯಲ್ಲಿ ಹೋಗುತ್ತೋ ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಮಾಂಡ್ ಕೊಡುತ್ತೆ, ಇನ್ನೂ ಬಡತನದ, ಇನ್ನೂ ಒಂದು ಕಷ್ಟದ, ಇನ್ನೂ ಸಾಲದ ವೈಬ್ರೇಷನ್ಸ್ ಅನ್ನ ಅದು ಕಳಿಸ್ತಾನೆ ಇರುತ್ತೆ. ಸೊ ನೀರಿನ ಪ್ರೋಗ್ರಾಮ್ ಚೇಂಜ್ ಮಾಡಬೇಕು, ನಂತರ ಅದನ್ನ ಕುಡಿಬೇಕು. ನೀರನ್ನ ಕುಡಿಯುವಾಗ ಇಂಟೆನ್ಷನ್ನು, ಎನರ್ಜಿ, ನೀವು ಕೊಡುವಂತಹ ಪದಗಳು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡೋ ಹಾಗೆ ಇರಬೇಕು. ನಾವು ಹಣವನ್ನ ಕರೆನ್ಸಿ ಅಂತ ಹೇಳ್ತೀವಿ. ಆ ಒಂದು ಪದ ಬಂದಿದ್ದು ಕರೆಂಟ್ ಇಂದ, ಅಂದ್ರೆ ಹರಿಯೋದು, ಅಂದ್ರೆ ಫ್ಲೋ ಅಂತ ಹೇಳ್ತೀವಲ್ಲ ಅದು. ನೀರು ಸಹ ಹರಿಯುವ ಒಂದು ಸಾಧನ. ನೀರಿನ ಹರಿವು ಅಂತೀವಿ, ಹಣದ ಹರಿವು ಅಂತೀವಿ, ಅಂದ್ರೆ ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ. ಲಿಕ್ವಿಡಿಟಿ ಅಂತ ಅರ್ಥ ಇದಕ್ಕೆ. ಲಿಕ್ವಿಡ್ ಅಂದ್ರೆ ತರಂಗಗಳು ಅಂತಾನು ಹೇಳ್ತಾರೆ. ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ನೀರು ಮತ್ತು ಹಣದ ಎನರ್ಜಿ ಒಂದೇ ಅಂತ. ಎರಡಕ್ಕೂ ಹರಿಯೋದು ಅಂದ್ರೆ ಇಷ್ಟ. ನೀರು ಒಂದೇ ಕಡೆ ನಿಂತ್ರೆ ಅದು ಕೊಳತು ಹೋಗುತ್ತೆ, ದುರ್ವಾಸನೆ ಬರುತ್ತೆ. ಹಾಗೇನೆ ಹಣ ನಿಂತು ಹೋದ್ರೆ ಲೈಫಲ್ಲಿ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ, ಸ್ಟ್ರೆಸ್ ಶುರು ಆಗುತ್ತೆ, ನೀವು ಹಣಕ್ಕೋಸ್ಕರ ಪರಿತಪಿಸ್ತಾ ಇರ್ತೀರಾ. ಇದರ ಅರ್ಥ ನಿಮ್ಮ ಒಂದು ಮನಿ ಫ್ಲೋ ನಿಂತಿದೆ, ಸ್ಟಾಗ್ನೆಂಟ್ ಆಗಿದೆ ಅಂತ. ನಿಮ್ಮೊಳಗಿನ ನೀರಿನ ಮೆಮೊರಿ ಏನಿತ್ತು ಅದು ಹಾಳಾಗ್ಬಿಟ್ಟಿದೆ, ಅದು ಕೊಳೆತು ಹೋಗ್ತಾ ಇದೆ. ಬರೀ ನೆಗೆಟಿವ್ ವಿಚಾರಗಳಿಂದ, ನೆಗೆಟಿವ್ ಥಾಟ್ಸ್ ಇಂದ, ನೆಗೆಟಿವ್ ವೈಬ್ರೇಷನ್ಸ್ ಇಂದ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೆಗೆಟಿವ್ ಮೈಂಡ್ ಸೆಟ್ ಇಂದ. ಸೊ ಇವತ್ತಿನ ಈ ಪ್ರೋಸೆಸ್ ಅನ್ನ ತುಂಬಾ ಈಸಿಯಾಗಿ ತಗೋಬೇಡಿ. ಇದನ್ನ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಡೈರೆಕ್ಟ್ ಆಗಿ ಹಿಟ್ ಮಾಡುತ್ತೆ. ಈಗ ಒಂದು ಕಪ್ ನೀರನ್ನ ನೀವು ತೆಗೆದುಕೊಳ್ಳಿ, ಒಂದು ಕಪ್ ಆಫ್ ವಾಟರ್ ಅನ್ನ ತೆಗೆದುಕೊಳ್ಳಿ ಅಂಡ್ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಿಮಗೆ ತುಂಬಾ ಬಾಯಾರಿಕೆ ಯಾವಾಗ ಆಗತ್ತೆ ಅವಾಗ ನಿಮ್ಮ ಬಾಡಿ ಮತ್ತೆ ನಿಮ್ಮ ಬ್ರೈನ್ ನ ಸೆಲ್ಸ್ ಇರುತ್ತಲ್ಲ ಅದು ಆಕ್ಟಿವ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ನೀರಿಗೆ ಕಮಾಂಡ್ ಅನ್ನ ಕೊಟ್ಟಾಗ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಲೈಫ್ ಲಾಂಗ್ ಪ್ರಿಂಟ್ ಆಗ್ಬಿಡುತ್ತೆ. ನೀರನ್ನ ಕೈಯಲ್ಲಿ ಹಿಡಿದು ನೀವು ಅಬ್ಸರ್ವ್ ಮಾಡಬೇಕು. ಯಾಕೆಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಅಬ್ಸರ್ವರ್ ಎಫೆಕ್ಟ್ ಹೇಳುತ್ತೆ,
ನಿಮ್ಮ ಫೋಕಸ್ ಅಂದ್ರೆ ಅಬ್ಸರ್ವೇಷನ್ ಎಲ್ಲಿ ಹೋಗುತ್ತೆ ಅಲ್ಲಿ ನಿಮ್ಮ ಎನರ್ಜಿ ಫ್ಲೋ ಆಗುತ್ತೆ, ಅಲ್ಲಿಗೆ ನಿಮ್ಮ ಎನರ್ಜಿ ಹೋಗುತ್ತೆ ಅಂತ. ಎರಡು ಕೈಯಲ್ಲಿ ಗ್ಲಾಸ್ ಅನ್ನ ಹಿಡಿದು ಅಬ್ಸರ್ವ್ ಮಾಡಿ. ನಿಮ್ಮ ಬೆರಳುಗಳ ಟಿಪ್ಪಲ್ಲಿ ಒಂದು ಪವರ್ ಇರುತ್ತೆ, ಹೈ ಎನರ್ಜಿ ಇರುತ್ತೆ. ಆ ಎನರ್ಜಿ ನೀರಲ್ಲಿ ಫ್ಲೋ ಆಗುತ್ತೆ. ವಿಜುವಲೈಸ್ ಮಾಡಿ, ನೀರು ಒಂದು ಬಿಳಿ ಹಾಳೆ ಹಾಗೆ ಇದೆ. ಅದರಲ್ಲಿ ನೀವು ನಿಮಗೆ ಏನ್ ಬೇಕೋ ಅದನ್ನ ನೀವು ಬರಿಬೇಕು. ಕೆಲವು ಸೆಕೆಂಡ್ಸು ಎಲ್ಲಾ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಫೀಲಿಂಗ್ಸು, ನೆಗೆಟಿವ್ ವೈಬ್ರೇಷನ್ಸು ಎಲ್ಲದನ್ನು ಬಿಟ್ಬಿಟ್ಟು ಮೈಂಡ್ ಅನ್ನ ಶಾಂತವಾಗಿ ಇಟ್ಕೊಳ್ಳಿ. ನೀರನ್ನ ನೋಡ್ತಾ ನೋಡ್ತಾ ಗ್ರಾಟಿಟ್ಯೂಡ್ ಅನ್ನ ನೀವು ಫೀಲ್ ಮಾಡಿ. ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಮಾಡ್ತಾ ತುಂಬಾ ನಂಬಿಕೆಯಿಂದ ಹೇಳ್ಬೇಕು. ನಿಮ್ಮ ಧ್ವನಿಯ ತರಂಗಗಳು ನೀರಿನ ಮೆಮೊರಿಯಲ್ಲಿ ಸ್ಟೋರ್ ಆಗ್ಬೇಕು. ನಾನು ನೀರು, ನಾನು ಪ್ರವಾಹ, ಹಣಕ್ಕೆ ನನ್ನ ಪರಿಚಯ ಇದೆ, ಅದಕ್ಕೆ ನನ್ನ ವಿಳಾಸ ಗೊತ್ತಿದೆ, ಅದು ತನ್ನ ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳೋದಕ್ಕೆ ನನ್ನ ಹತ್ರ ಬರ್ತಾ ಇದೆ. ನಾನು ನೀರು, ನಾನು ಪ್ರವಾಹ ಅಂತ ಹೇಳಿದಾಗ ನಿಮ್ಮೊಳಗಿನ ಆ ಘಮ್ಮಂಡ್ ಇದೆಯಲ್ಲ, ಆ ಅಹಂಕಾರ ಇದೆಯಲ್ಲ, ಅದು ಕರಗತ್ತೆ. ನೀರಿನ ಮುಂದೆ ನೀವೇನು ಅಲ್ಲ ಅಂತ ಅದು ಸಾಬೀತಾಗತ್ತೆ. ಯಾಕಂದ್ರೆ ಮನುಷ್ಯನಿಗೆ ಅಹಂಕಾರ ಜಾಸ್ತಿ ಸ್ನೇಹಿತರೆ, ನಾನು ಅನ್ನೋ ನಾನತ್ವ ಜಾಸ್ತಿ. ಅದು ಕಡಿಮೆ ಆಗ್ಬೇಕು. ಅದು ಕಡಿಮೆ ಆದಾಗ್ಲೇನೆ ಹಣ ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯ. ನಾನು ಪ್ರವಾಹ ಅಂತ ಹೇಳಿದಾಗ ನಿಮ್ಮೊಳಗಿನ ಎಲ್ಲಾ ಬ್ಲಾಕೇಜಸ್ ಹೊರಟೋಗುತ್ತೆ. ಹಣಕ್ಕೆ ಹೇಳ್ತಾ ಇದ್ದೀರಾ, ಈಗ ನಾನು ಸ್ಟಾಗ್ನೆಂಟ್ ಆಗಿಲ್ಲ, ಹರಿತಾ ಇದ್ದೀನಿ ಅಂತ. ಹಾಗೇನೆ ಹಣಕ್ಕೆ ನನ್ನ ಪರಿಚಯ ಇದೆ, ಅದಕ್ಕೆ ನನ್ನ ವಿಳಾಸ ಗೊತ್ತಿದೆ ಅಂತ ನೀವು ಹೇಳಿದಾಗ ಇದು ನಿಮ್ಮ ಮನಸ್ಸಿನ ಡೌಟ್ ಅನ್ನ ದೂರ ಮಾಡುತ್ತೆ. ಯಾಕಂದ್ರೆ ಹಣ ಹೇಗ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ, ಈ ಎಲ್ಲಾ ಡೌಟ್ ಇರುತ್ತಲ್ಲ, ಇದೆಲ್ಲ ಅವಾಗ ನಿಮಗೆ ದೂರ ಆಗುತ್ತೆ. ನೀವು ಹಣಕ್ಕೆ ಪರಿಚಯ ಇದ್ದೀರಾ, ಅದಕ್ಕೆ ನಿಮ್ಮ ವಿಳಾಸ ಗೊತ್ತಿದೆ. ಈ ಜವಾಬ್ದಾರಿಯನ್ನ ನೀವು ಬ್ರಹ್ಮಾಂಡಕ್ಕೆ ಬಿಡ್ತಾ ಇದ್ದೀರಾ. ಅನ್ಕೋತೀರಾ ಹಣಕ್ಕೆ ನನ್ನ ಅಡ್ರೆಸ್ ಗೊತ್ತಿದೆ ಅಲ್ವಾ, ಅದು ನನ್ನನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಈ ವರ್ಡ್ಸು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಂಬಿಕೆ ಮತ್ತೆ ಸುರಕ್ಷತಾ ಭಾವವನ್ನ ಸೃಷ್ಟಿ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಹೇಳ್ತೀರಾ, ಅದು ತನ್ನ ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳೋದಕ್ಕೆ ನನ್ನ ಹತ್ರ ಬರ್ತಾ ಇದೆ. ಇದು ಗೇಮ್ ಚೇಂಜ್ ಮಾಡುವಂತಹ ಲೈನ್ಸ್ ಸ್ನೇಹಿತರೆ. ಅಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಹಣಕ್ಕೋಸ್ಕರ ಹಾತೊರಿತಾ ಇರ್ತೀವಿ, ಅದ್ರ ಹಿಂದೆ ಓಡ್ತಾ ಇರ್ತೀವಿ. ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ, ನೀವು ಯಾವುದರ ಹಿಂದೆ ಓಡ್ತಾ ಇರ್ತೀರಾ ಅದು ಇನ್ನೂ ನಿಮ್ಮಿಂದ ದೂರ ಹೋಗುತ್ತೆ ಅಂತ. ಆದ್ರೆ ಇಲ್ಲಿ ನೀವು ಹೇಳ್ತಾ ಇದ್ದೀರಾ, ಹಣಕ್ಕೆ ಬಾಯಾರಿಕೆ ಆಗಿದೆ, ಅದು ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ಅಂತ. ಆಗ ಏನಾಗುತ್ತೆ, ನೀವು ಚೇಸ್ ಮಾಡ್ತಾ ಇಲ್ಲ, ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಬ್ರಹ್ಮಾಂಡಕ್ಕೆ ಗೊತ್ತಾಗುತ್ತೆ. ಈ ಲೈನ್ಸ್ ಅನ್ನ 3 ಸಾರಿ ನಂಬಿಕೆ ಇಟ್ಟು ಹೇಳಬೇಕು. ಆಗ ಆ ಮಾತುಗಳು ನಿಮ್ಮ ಬಾಡಿ, ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಲಾಕ್ ಆಗ್ಬಿಡುತ್ತೆ. ಹೇಳುವಾಗ ಫೀಲ್ ಮಾಡಿ, ನೀರು ಕೇಳಿಸ್ಕೊಳ್ತಾ ಇದೆ ಅಂಡ್ ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚೇಂಜ್ ಆಗ್ತಿದೆ ಅಂತ. ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂಡ್ ನೀರನ್ನ ನೀವು ಕುಡಿಬೇಕು. ನಂಬಿಕೆ ಇಟ್ಟು ಇದನ್ನ ಮಾಡಿದ್ರೆ ನೀರಿನ ಟೇಸ್ಟ್ ಸ್ವಲ್ಪ ನಿಮಗೆ ಚೇಂಜ್ ಆಗಿರೋದು ಗಮನಕ್ಕೆ ಬರುತ್ತೆ. ನಾನು ತುಂಬಾ ಸರಿ ಇದನ್ನ ಅಬ್ಸರ್ವ್ ಮಾಡಿದೀನಿ. ಈಗ ಇದು ಬರೀ ನೀರಲ್ಲ, ಗೋಲ್ಡನ್ ವಾಟರ್ ಆಗಿದೆ. ಸಾಕ್ಷಾತ್ ಲಕ್ಷ್ಮಿ ಇದರಲ್ಲಿ ನೆಲೆಸಿದ್ದಾಳೆ. ನೀರನ್ನ ನಿಧಾನವಾಗಿ ಕುಡಿತಾ ಕುಡಿತಾ ನೀವು ಫೀಲ್ ಮಾಡಬೇಕು, ನಿಮ್ಮ ಥ್ರೋಟ್ ಚಕ್ರ ಆಕ್ಟಿವೇಟ್ ಆಗಿದೆ, ಓಪನ್ ಆಗಿದೆ, ಅಲೈನ್ ಆಗ್ತಾ ಇದೆ ಅಂತ. ನಿಮ್ಮ ದೇಹ ಮತ್ತು ನಿಮ್ಮ ಮೈಂಡ್ ಅನ್ನ ಈ ನೀರು ಚಾರ್ಜ್ ಮಾಡ್ತಾ ಇದೆ, ನಿಮ್ಮ ಬ್ಲಡ್ ಸೆಲ್ಸ್ ಜೊತೆಗೆ ಮಿಕ್ಸ್ ಆಗ್ತಾ ಇದೆ. ಈಗ ಒಂದೊಂದೇ ಬ್ಲಡ್ ಸೆಲ್ಸ್ ರಿಚ್ ಫೀಲ್ ಮಾಡ್ತಾ ಇದೆ. ನಿಮ್ಮ ಬಾಡಿಯಲ್ಲಿ ರಿಚ್ ವೈಬ್ರೇಷನ್ಸ್ ಸ್ಟಾರ್ಟ್ ಆಗಿದೆ. ಹಣ ಬರ್ತಾ ಇದೆ ಅನ್ನೋ ಫೀಲಿಂಗ್ ಇಂದ ಎಲ್ಲ ಸೆಲ್ಸು ಕುಣಿತಾ ಇದ್ದಾವೆ, ಖುಷಿಯಿಂದ ಹೇಳ್ತಾ ಇದ್ದಾವೆ, ಹಣ ಬಂತು, ಹಣ ಬಂತು ಅಂತ. ಇದೊಂದು ಸೈನ್ಸ್ ಸ್ನೇಹಿತರೆ. ಇದರಿಂದ ನೀವು ಒಂದು ಸ್ಟ್ರಾಂಗ್ ಫ್ರೀಕ್ವೆನ್ಸಿಯನ್ನ ನೀವು ಬ್ರಹ್ಮಾಂಡಕ್ಕೆ ಕಳಿಸ್ತಾ ಇರ್ತೀರಾ. 24 ಗಂಟೆಯಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸಿಗ್ನಲ್ ಬರುತ್ತೆ. ಹಣ ಮಾಡುವಂತ ಒಂದು ಐಡಿಯಾ ನಿಮಗೆ ಬರ್ಬೋದು, ಇಲ್ಲ ಒಂದು ಹೊಸ ಪ್ರಾಜೆಕ್ಟ್ ಸಿಗ್ಬೋದು, ಕೊಟ್ಟಿರುವಂತ ಸಾಲ ವಾಪಸ್ ಬರ್ಬೋದು, ನಿಮಗೆ ಬೋನಸ್ ಸಿಗ್ಬೋದು, ಹಾಗೇನೆ ನೀವು ನಿಮ್ಮ ಸ್ಯಾಲರಿಯಲ್ಲಿ ನೀವು ಹೈಕ್ ಅನ್ನ ಕಾಣ್ಬೋದು. ಹೀಗೆ ಯಾವುದಾದ್ರೂ ಒಂದು ಸಿಗ್ನಲ್ ನಿಮಗೆ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ. ಹಾಗಾಗಿ ಪ್ರತಿ ಸಾರಿ ನೀರನ್ನು ಕುಡಿಯುವಾಗ ಅದನ್ನ ಸ್ವಲ್ಪ ಚಾರ್ಜ್ ಮಾಡಿ ಕುಡೀರಿ. ಯಾಕೆಂದ್ರೆ ಇದು ಸೈನ್ಸು, ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದು ಸೈನ್ಸು. ನೀವು ಬೇಕಿದ್ರೆ ಒಸಾರೋ ಇಮೋಟೋ ಅವ್ರದ್ದು ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಅದರ ಪ್ರಕಾರ ನಿಮಗೆ ಅದರ ಎಷ್ಟು ಪವರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿ ಸಾರಿ ನೀರು ಕುಡಿಯುವಾಗ ನೀವು ಅದಕ್ಕೆ ಚಾರ್ಜ್ ಮಾಡಿ ಕುಡಿತೀರಾ ಅಂತ ಅನ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.